ಈ ರಾಬರ್ಸ್ ಇದಾರಲ್ಲ ಅಂತಿಂತ ರಾಬರ್ಸ್ ಅಲ್ಲ, ಬಹಳ ಖತರ್ನಾಕ್ ಗ್ಯಾಂಗ್ ಇದು. ಬಹಳ ವೆಲ್ ಪ್ಲಾನ್ಡ್ ಆಗಿ ವೆಲ್ ಪ್ರಿಪೇರ್ಡ್ ಆಗಿ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಕಂಟೈನರ್ನಲ್ಲಿ 400 ಕೋಟಿ ಇತ್ತು ಅನ್ನುವಂಥ ವಿಚಾರ, ಅದರ ಜೊತೆಗೆ 400 ಅಲ್ಲ 1000 ಕೋಟಿ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಷಣಕ್ಕೂ ಕೂಡ ಟ್ವಿಸ್ಟ್ಗಳು ಸಿಗ್ತಾ ಇದೆ. 400 ಕೋಟಿಯನ್ನ ಎಗರಿಸೋದಕ್ಕೆ ಈ ಗ್ಯಾಂಗ್ ಖತರ್ನಾಕ್ ಐಡಿಯಾ ಒಂದನ್ನ ಮಾಡ್ಕೊಂಡಿತ್ತು. ಆ ಐಡಿಯಾ ಏನಪ್ಪಾ ಅಂತಂದ್ರೆ, ಈಗಾಗಲೇ ಅಮಾನ್ಯೀಕರಣಗೊಂಡಂತ 2000 ನೋಟ್ಗಳನ್ನ ಕೂಡ ಈ ಗ್ಯಾಂಗ್ ಎಗರಿಸಿದೆ ಅನ್ನೋದು. ಆ ಕಂಟೈನರ್ನಲ್ಲಿ ಹಾಗಾದ್ರೆ 2000 ಮುಖಬೆಲೆಯ ನೋಟುಗಳಿದ್ವು ಅನ್ನುವಂಥ ವಿಚಾರವನ್ನ ಖುದ್ದು ಈಗಾಗಲೇ ಕಿಡ್ನಾಪ್ ಆದಂತ ಸಂದೀಪ್ ಪಾಟೀಲ್ ದೂರಲ್ಲಿ ತಿಳಿಸಿರೋದು. 400 ಅಲ್ಲ 1000 ಕೋಟಿ ಇತ್ತು ಅನ್ನುವಂಥದ್ದನ್ನ ಕೂಡ ಸಂದೀಪ್ ಪಾಟೀಲ್ ತಾನು ಕೊಟ್ಟಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಅಸಲಿಗೆ ಇದ್ದಿದ್ದೆಷ್ಟು ಅನ್ನುವಂಥ ಪ್ರಶ್ನೆಯ ಜೊತೆಗೆ ಆ ಕಂಟೈನರ್ನಲ್ಲಿ 2000 ಮುಖಬೆಲೆಯ ನೋಟುಗಳಿದ್ವಾ, ಅಮಾನ್ಯೀಕರಣಗೊಂಡಂತ ನೋಟುಗಳು ಸಿಕ್ಕಿದ್ದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಅದನ್ನ ಎಲ್ಲಿಗೆ ಸಾಗಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಅದರಲ್ಲಿ 2000 ಮುಖಬೆಲೆಯ ನೋಟುಗಳಿದ್ವು ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಮಾರ್ಕ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತಾ ಇರುವಂಥ FIR ಕಾಪಿ ಇದೆಯಲ್ಲ, ಅದ್ರಲ್ಲಿ ಬರ್ದಿರೋದು 2000 ಮುಖಬೆಲೆಯ ನೋಟುಗಳು ಇದ್ವು ಅನ್ನುವಂಥದ್ದು. ಸಂದೀಪ್ ಪಾಟೀಲ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ ಈಗ ಫೀಲ್ಡ್ಗೆ ಇಳಿದು ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 400 ಕೋಟಿ ಎಲ್ಲಿಗೆ ಹೋಯಿತು, ಯಾವ ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ದರೋಡೆ ಮಾಡಿದ್ರು ಅಂತ ಈಗಾಗಲೇ ಸಿಕ್ಕಿಬಿದ್ದಂತೆ ಇವರು ರಾಬರ್ಸ್ ಇದಾರಲ್ಲ ಅವರನ್ನ ಕೂಡ ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ನಡೀತಾ ಇದೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಹಲವು ಅನುಮಾನಗಳು ಕಾಡ್ತಾ ಇದೆ. ಈ ಕೇಸ್ನಲ್ಲಿ ಬಹಳ ಟ್ವಿಸ್ಟ್ಗಳ ಜೊತೆಯಲ್ಲಿ ಡೌಟ್ಗಳು ಬಹಳ ಇದೆ. 3.5 ತಿಂಗಳ ಹಿಂದೆ ನಡೆದಿರುವಂತಹ ಕೇಸ್ ಇದು. ಬೃಹತ್ ಮೊತ್ತದ ಕ್ಯಾಶ್ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈ 400 ಕೋಟಿಯನ್ನ ಹಾಗಾದ್ರೆ ಬಳಕೆ ಮಾಡಲಾಯ್ತಾ ಅಥವಾ ಬಳಕೆ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಹಲವು ಅನುಮಾನಗಳಿದೆ, ಪೊಲೀಸರಿಗೂ ಹಲವು ಅನುಮಾನಗಳಿದೆ. ಜೊತೆಗೆ ಈಗಾಗಲೇ ಸಿಕ್ಕಿರುವಂಥ ರಾಬರ್ಸ್ 5 ಮಂದಿ ರಾಬರ್ಸ್ ಅವರನ್ನ ತನಿಖೆ ನಡೆಸ್ತಾ ಇದ್ದಾರೆ. 400 ಕೋಟಿ ಅಂತಂದ್ರೆ 2 ಕಂಟೈನರ್ನಲ್ಲಿದ್ದಂತಹ ದುಡ್ಡು ಯಾವುದಕ್ಕಾಗಿ ತಗೊಂಡು ಹೋಗ್ತಾ ಇದ್ರು, ಆ ಬಿಲ್ಡರ್ ಎಲ್ಲಿಗೆ ಸಾಗಿಸ್ತಾ ಇದ್ದ, ಈತನ ಹಿಂದೆ ಇರುವಂತಹ ಜಾಲ ಯಾವುದು, ಯಾರಿಗಾಗಿ ಹೋಗ್ತಾ ಇತ್ತು, ಎಲ್ಲಿಗೆ ಬಳಕೆ ಆಗೋದಕ್ಕೆ ಹೋಗ್ತಾ ಇತ್ತು. ಅಕ್ಟೋಬರ್ 16ಕ್ಕೆ ಹೋಗ್ತಾ ಇರೋದಾದ್ರೆ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗಳಿಗೆ ಬಳಕೆ ಆಗೋದಕ್ಕೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇತ್ತಾ, ಆ ರೀತಿ ನಡೀತಾ ಇದೆ ಅನ್ನೋದಾದ್ರೆ ಯಾವ ಪಕ್ಷಕ್ಕೆ ಸಂಬಂಧಪಟ್ಟಂತ ಕ್ಯಾಶ್ ಟ್ರಾನ್ಸಾಕ್ಷನ್, ಇಂಥ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೆ. ಉದ್ಯಮಿ ಕಿಶೋರ್ಗೆ ಸೇರಿದಂತ 400 ಕೋಟಿ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಆತ ಯಾವುದೇ ದೂರನ್ನ ಕೊಟ್ಟಿಲ್ಲ. ದೂರು ದಾಖಲಾಗಿದ್ದು ಯಾವಾಗ ಈ ಕಿಡ್ನಾಪ್ ಆದಂತ ಸಂದೀಪ್ ಪಾಟೀಲ್ ಹೊರಗೆ ಬಂದು ಕಂಪ್ಲೇಂಟ್ ಕೊಟ್ಟನೋ ಆಗ ಜನವರಿ 1ರಂದು ಈ ಕೇಸ್ ದಾಖಲಾಗುತ್ತೆ. ಆ ನಂತರದಲ್ಲೂ ಕೂಡ ಸುಮಾರು 18-19 ದಿನಗಳ ಕಾಲ ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. 5 ಜನರ ಬಂಧನ ಆದ ನಂತರದಲ್ಲಿ ಕೇಸ್ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಹಾಗಾದ್ರೆ ನಡೆದಿದ್ದು ಹೇಗೆ, ಎಲ್ಲಿಂದ ಬಂತು ಇಷ್ಟೊಂದು ದೊಡ್ಡ ಮೊತ್ತದ ನಗದು ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹಲವು ಅನುಮಾನಗಳಿದೆ. ಎಲ್ಲಿಗೆ ಹೋಗ್ತಾ ಇತ್ತು, ಎಲ್ಲಿಂದ ಬರ್ತಾ ಇತ್ತು, ಜೊತೆಗೆ ಕಂಟೈನರ್ಗಳು ಎಲ್ಲಿ ಗಾಯಬಾದ್ವು, ಅದರೊಳಗೆ ಇದ್ದಂಥ ದುಡ್ಡನ್ನ ಯಾವ ರೀತಿ ಸಾಗಾಟ ಮಾಡಿದ್ರು ಅನ್ನುವಂಥ ಅನುಮಾನಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, ಸಾಕಷ್ಟು ಅನುಮಾನಗಳಿರುವಂತ ಕೇಸ್ ಇದು. ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿರುವಂತಹ ಕೇಸ್. 400 ಕೋಟಿ ರಾಬರಿ ಆಗಿದೆ, ಎಲ್ಲಿ ಹೋಯ್ತು, ಏನಾಯ್ತು ಅನ್ನುವಂಥ ಪ್ರಶ್ನೆ ಜೊತೆಗೆ ಕರ್ನಾಟಕಕ್ಕೂ ಇದರ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇರೋದು. ಸದ್ಯಕ್ಕೆ ಏನೇನು ಅಪ್ಡೇಟ್ಸ್ ಇದೆ, ಬೆಳಗಾವಿ SP ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋರಿದ್ದಾರೆ, ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ ಮೈಲಾರಿ? ಖಂಡಿತ ಅಶ್ವಿನಿ, ಪ್ರಮುಖವಾಗಿ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ಹಣ ರಾಬರಿ ಆಗಿದೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ರಾಜ್ಯಗಳ ಪೊಲೀಸರು ಅದರ ಬೆನ್ನ ಬಿದ್ದಿರುವಂತದ್ದು. ಈ ಒಂದು ನಿಜಕ್ಕೂ ಅಲ್ಲಿ 400 ಕೋಟಿ ದರೋಡೆ ಆಗಿತ್ತ, ಒಂದು ವೇಳೆ ದರೋಡೆ ಆದ್ರೆ ಆ ಹಣ ಎಲ್ಲಿ ಹೋಯ್ತು, ಜೊತೆಗೆ ಗೋವಾದಿಂದ ಬರ್ತಿದ್ದಂತ ಏನು ಕ್ಯಾಂಟರ್ ವಾಹನದಲ್ಲಿ 2 ಕ್ಯಾಂಟರ್ ವಾಹನದಲ್ಲಿ ಬರ್ತಿದ್ದಂತ 400 ಕೋಟಿ ಹಣ ಬೆಳಗಾವಿ ಗಡಿ ಪ್ರವೇಶವನ್ನ ಮಾಡಿತ್ತ. ಗಡಿ ಪ್ರವೇಶವನ್ನ ಮಾಡಿದ್ರು ಕೂಡ ಅದು ಹೇಗೆ ಹೊರಗಡೆ ಹೋಗುತ್ತೆ, ಒಂದು ವೇಳೆ ಮಹಾರಾಷ್ಟ್ರಕ್ಕೆ ಹೋಯ್ತಾ, ಜೊತೆಗೆ ಸಂದೀಪ್ ಪಾಟೀಲ್ ದೂರುದಾರ ಹೇಳುವಂತೆ ಆತ ಏನು ಬಾಲಾಜಿ ಟ್ರಸ್ಟ್ಗೆ ಅವನ ಹಣ ಏನಾದ್ರು ಅಲ್ಲಿಗೆ ಹೋಯ್ತಾ, ನಿಜಕ್ಕೂ ಸಾಕಷ್ಟು ಅನುಮಾನಗಳು
ಅನುಮಾನಗಳು ಇರುವಂತದ್ದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಬರುವಂತ ಈ ಹಣಕ್ಕೆ ಯಾಕೆ ಸೆಕ್ಯೂರಿಟಿಯನ್ನ ಇರಲಿಲ್ಲ, ಜೊತೆಗೆ ಅಲ್ಲಿದ್ದಂತ ಡ್ರೈವರ್ಗಳು ಇರ್ಬೋದು ಅಥವಾ ಅಲ್ಲಿರುವಂತ ಕಿನ್ನರ್ಗಳು ಇದಕ್ಕೆ ಶಾಮೀಲಾಗಿದ್ರ, ಜೊತೆಗೆ ಏನು ಗೋವಾದಿಂದ ಬರ್ಬೇಕಾದ್ರೆ 2 ಚೆಕ್ ಪೋಸ್ಟ್ಗಳು ಅಥವಾ ಒಂದು ಗೋವಾಗೆ ಚೆಕ್ ಪೋಸ್ಟ್ ಹತ್ತಿದ್ರೆ ಮತ್ತೊಂದು ಇಲ್ಲಿ ಖಾನಾಪುರ ಅಬಕಾರಿ ಚೆಕ್ ಪೋಸ್ಟ್ ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ಸರಿಯಾಗಿ ತಪಾಸಣೆ ಏನಾದ್ರು ಆಗ್ಲಿಲ್ವಾ, ಅಲ್ಲಿರುವಂತ ಪೊಲೀಸರು ಏನಾದ್ರು ಇದರಲ್ಲಿ ಶಾಮೀಲಾಗಿದ್ರ ಅನ್ನೋ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಸದ್ಯ ಈಗ ಈ 400 ಕೋಟಿ ಹಣ ಏನಿದೆ ಇದು ತಾನೇ ಮೂಲದ ಕಿಶೋರ್ ಶೆಟ್ಟಿ ಅಂದ್ರೆ ಬಿಲ್ಡರ್ಗೆ ಸೇರಿದ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಆತ ಈಗ ನಾಪತ್ತೆ ಆಗಿರುವಂತದ್ದು. ಆತನ ಶೋಧ ಕಾರ್ಯಾಚರಣೆಯನ್ನ ಕೂಡ ಈಗ ಮಾಡ್ತಿರುವಂತದ್ದು. ಈ ಪ್ರಕರಣದಲ್ಲಿ ದೂರುದಾರ ಸಂದೀಪ್ ಪಾಟೀಲ್ ಹೇಳುವಂತೆ 400 ಕೋಟಿ ಹಣ ಏನಿದೆ ಇದು ಚೋರ್ಲಾ ಘಾಟ್ ನಲ್ಲಿ ದರೋಡೆ ಆಗಿದೆ. 2025 ಏನು ಅಕ್ಟೋಬರ್ 16ರಂದು ಮಧ್ಯರಾತ್ರಿ ದರೋಡೆಯನ್ನ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಆತ ಹೊರಗಡೆ ಹಾಕಿದ್ದಾನೆ. ಹಾಗಾಗಿ ಆ ಒಂದು ಮಾಹಿತಿ ಆಧಾರದ ಮೇಲೆ ಈಗಾಗಲೇ ಬೆಳಗಾವಿ, ಗೋವಾ ಮತ್ತು ಮಹಾರಾಷ್ಟ್ರ ಪೊಲೀಸರು ತನಿಖೆಗೆ ಇಳಿದಿರುವಂತದ್ದು. ಈಗಾಗಲೇ ಮಹಾರಾಷ್ಟ್ರದಲ್ಲಿ SIT ತನಿಖೆಯನ್ನ ಫಾರ್ಮ್ ಮಾಡಿರುವಂತದ್ದು. ಜೊತೆಗೆ ಬೆಳಗಾವಿಯ ಪೊಲೀಸರು ಕೂಡ ಪತ್ರವನ್ನು ಬರೆದು ಸಹಕಾರವನ್ನ ಕೋರಿದ್ದಾರೆ. ಜೊತೆಗೆ ಬೆಳಗಾವಿಯ ಪೊಲೀಸರು ಕೂಡ ಈಗಾಗಲೇ ನಾಸಿಕ್ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಯೂ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಜೊತೆಗೆ ಅಲ್ಲಿರುವಂತ ಪೊಲೀಸರು ಸಹಕಾರವನ್ನ ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಸದ್ಯ ಇರುವಂತದ್ದು. ನಿಜಕ್ಕೂ ಇಲ್ಲಿ ಮೊದಲಿಗೆ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಜೊತೆಗೆ ಸಂದೀಪ್ ಪಾಟೀಲ್ ಏನಾದ್ರೂ ಹೇಳುತ್ತಿರೋದು ಏನು ಹೇಳ್ತಿದ್ದಾನೆ ಆ ಒಂದು ಸತ್ಯಾಂಶ ನಿಜಕ್ಕೂ ಸತ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಹಾಗಾಗಿ ಸದ್ಯ ಈ ಒಂದು ಪ್ರಕರಣ ಏನು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಈ ಒಂದು ಹಣ ಅಂದ್ರೆ 400 ಕೋಟಿ ಹಣ ಏನಿದೆ ಇದು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತ ಅಂದ್ರೆ ಈಗ ಹಿಂದೆ ನಡೆದಿರುವಂತಹ ಕಾರ್ಪೊರೇಷನ್ ಚುನಾವಣೆಗೆ ಬಳಕೆ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಏನು ನಡೀತಾ ಇರುವಂತದ್ದು. ಈ ರಾಬರ್ಟ್ಸ್ ಇದಾರಲ್ಲ ಅಂತಿಂತ ರಾಬರ್ಟ್ಸ್ ಅಲ್ಲ, ಬಹಳ ಖತರ್ನಾಕ್ ಗ್ಯಾಂಗ್ ಇದು. ಬಹಳ ವೆಲ್ ಪ್ಲಾನ್ಡ್ ಆಗಿ ವೆಲ್ ಪ್ರಿಪೇರ್ಡ್ ಆಗಿ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಕಂಟೈನರ್ನಲ್ಲಿ 400 ಕೋಟಿ ಇತ್ತು ಅನ್ನುವಂಥ ವಿಚಾರ, ಅದರ ಜೊತೆಗೆ 400 ಅಲ್ಲ 1000 ಕೋಟಿ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಷಣಕ್ಕೂ ಕೂಡ ಟ್ವಿಸ್ಟ್ಗಳು ಸಿಗ್ತಾ ಇದೆ. 400 ಕೋಟಿಯನ್ನ ಎಗರಿಸೋದಕ್ಕೆ ಈ ಗ್ಯಾಂಗ್ ಖತರ್ನಾಕ್ ಐಡಿಯಾ ಒಂದನ್ನ ಮಾಡ್ಕೊಂಡಿತ್ತು. ಆ ಐಡಿಯಾ ಏನಪ್ಪಾ ಅಂತಂದ್ರೆ ಈಗಾಗಲೇ ಅಮಾನ್ಯೀಕರಣಗೊಂಡಂತ 2000 ನೋಟ್ಗಳನ್ನ ಕೂಡ ಈ ಗ್ಯಾಂಗ್ ಎಗರಿಸಿದೆ ಅನ್ನೋದು. ಆ ಕಂಟೈನರ್ನಲ್ಲಿ ಹಾಗಾದ್ರೆ 2000 ಮುಖಬೆಲೆಯ ನೋಟುಗಳಿದ್ವು ಅನ್ನುವಂಥ ವಿಚಾರವನ್ನ ಖುದ್ದು ಈಗಾಗಲೇ ಕಿಡ್ನಾಪ್ ಆದಂತ ಸಂದೀಪ್ ಪಾಟೀಲ್ ದೂರಲ್ಲಿ ತಿಳಿಸಿರೋದು. 400 ಅಲ್ಲ 1000 ಕೋಟಿ ಇತ್ತು ಅನ್ನುವಂಥದ್ದನ್ನ ಕೂಡ ಸಂದೀಪ್ ಪಾಟೀಲ್ ತಾನು ಕೊಟ್ಟಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಅಸಲಿಗೆ ಇದ್ದಿದ್ದೆಷ್ಟು ಅನ್ನುವಂಥ ಪ್ರಶ್ನೆಯ ಜೊತೆಗೆ ಆ ಕಂಟೈನರ್ನಲ್ಲಿ 2000 ಮುಖಬೆಲೆಯ ನೋಟುಗಳಿದ್ವಾ, ಅಮಾನ್ಯೀಕರಣಗೊಂಡಂತ ನೋಟುಗಳು ಸಿಕ್ಕಿದ್ದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆ, ಜೊತೆಗೆ ಅದನ್ನ ಎಲ್ಲಿಗೆ ಸಾಗಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಅದರಲ್ಲಿ 2000 ಮುಖಬೆಲೆಯ ನೋಟುಗಳಿದ್ವು ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಮಾರ್ಕ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತಾ ಇರುವಂಥ FIR ಕಾಪಿ ಇದೆಯಲ್ಲ ಅದ್ರಲ್ಲಿ ಬರ್ದಿರೋದು 2000 ಮುಖಬೆಲೆಯ ನೋಟುಗಳು ಇದ್ವು ಅನ್ನುವಂಥದ್ದು. ಸಂದೀಪ್ ಪಾಟೀಲ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದೂರಿನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ ಈಗ ಫೀಲ್ಡ್ಗೆ ಇಳಿದು ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 400 ಕೋಟಿ ಎಲ್ಲಿಗೆ ಹೋಯಿತು, ಯಾವ ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡ್ರು, ಯಾವ ರೀತಿಯಲ್ಲಿ ದರೋಡೆ ಮಾಡಿದ್ರು ಅಂತ ಈಗಾಗಲೇ ಸಿಕ್ಕಿಬಿದ್ದಂತೆ ಇವರು ರಾಬರ್ಟ್ಸ್ ಇದಾರಲ್ಲ ಅವರನ್ನ ಕೂಡ ತನಿಖೆ ನಡೆಸ್ತಾ ಇದ್ದಾರೆ, ವಿಚಾರಣೆ ನಡೀತಾ ಇದೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಹಲವು ಅನುಮಾನಗಳು ಕಾಡ್ತಾ ಇದೆ. ಈ ಕೇಸ್ನಲ್ಲಿ ಬಹಳ ಟ್ವಿಸ್ಟ್ಗಳ ಜೊತೆಯಲ್ಲಿ ಡೌಟ್ಗಳು ಬಹಳ ಇದೆ. 3.5 ತಿಂಗಳ ಹಿಂದೆ ನಡೆದಿರುವಂತಹ ಕೇಸ್ ಇದು. ಬೃಹತ್ ಮೊತ್ತದ ಕ್ಯಾಶ್ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈ 400 ಕೋಟಿಯನ್ನ ಹಾಗಾದ್ರೆ ಬಳಕೆ ಮಾಡಲಾಯ್ತಾ ಅಥವಾ ಬಳಕೆ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಹಲವು ಅನುಮಾನಗಳಿದೆ, ಪೊಲೀಸರಿಗೂ ಹಲವು ಅನುಮಾನಗಳಿದೆ. ಜೊತೆಗೆ ಈಗಾಗಲೇ ಸಿಕ್ಕಿರುವಂತಹ ರಾಬರ್ಟ್ಸ್ 5 ಮಂದಿ ರಾಬರ್ಟ್ಸ್ ಅವರನ್ನ ತನಿಖೆ ನಡೆಸ್ತಾ ಇದ್ದಾರೆ. 400 ಕೋಟಿ ಅಂತಂದ್ರೆ 2 ಕಂಟೈನರ್ನಲ್ಲಿದ್ದಂತಹ ದುಡ್ಡು ಯಾವುದಕ್ಕಾಗಿ ತಗೊಂಡು ಹೋಗ್ತಾ ಇದ್ರು, ಆ ಬಿಲ್ಡರ್ ಎಲ್ಲಿಗೆ ಸಾಗಿಸ್ತಾ ಇದ್ದ, ಈತನ ಹಿಂದೆ ಇರುವಂತಹ ಜಾಲ ಯಾವುದು, ಯಾರಿಗಾಗಿ ಹೋಗ್ತಾ ಇತ್ತು, ಎಲ್ಲಿಗೆ ಬಳಕೆ ಆಗೋದಕ್ಕೆ ಹೋಗ್ತಾ ಇತ್ತು. ಅಕ್ಟೋಬರ್ 16ಕ್ಕೆ ಹೋಗ್ತಾ ಇರೋದಾದ್ರೆ ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗಳಿಗೆ ಬಳಕೆ ಆಗೋದಕ್ಕೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇತ್ತಾ, ಆ ರೀತಿ ನಡೀತಾ ಇದೆ ಅನ್ನೋದಾದ್ರೆ ಯಾವ ಪಕ್ಷಕ್ಕೆ ಸಂಬಂಧಪಟ್ಟಂತ ಕ್ಯಾಶ್ ಟ್ರಾನ್ಸಾಕ್ಷನ್, ಇಂಥ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೆ.
ಉದ್ಯಮಿ ಕಿಶೋರ್ಗೆ ಸೇರಿದಂತ 400 ಕೋಟಿ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಆತ ಯಾವುದೇ ದೂರನ್ನ ಕೊಟ್ಟಿಲ್ಲ. ದೂರು ದಾಖಲಾಗಿದ್ದು ಯಾವಾಗ ಈ ಕಿಡ್ನಾಪ್ ಆದಂತ ಸಂದೀಪ್ ಪಾಟೀಲ್ ಹೊರಗೆ ಬಂದು ಕಂಪ್ಲೇಂಟ್ ಕೊಟ್ಟನೋ ಆಗ ಜನವರಿ 1ರಂದು ಈ ಕೇಸ್ ದಾಖಲಾಗುತ್ತೆ. ಆ ನಂತರದಲ್ಲೂ ಕೂಡ ಸುಮಾರು 18-19 ದಿನಗಳ ಕಾಲ ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. 5 ಜನರ ಬಂಧನ ಆದ ನಂತರದಲ್ಲಿ ಕೇಸ್ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಹಾಗಾದ್ರೆ ನಡೆದಿದ್ದು ಹೇಗೆ, ಎಲ್ಲಿಂದ